ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ಯೂಟ್ಯೂಬ್ ಚಾನಲ್. ನಿಜವಾದ ಸಂಬಂಧಗಳ ಪರಿಚಯ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ. ನಿಮ್ಮನ್ನು ತಿರಸ್ಕರಿಸುವವರಿಗೆ ಏನೂ ಹೇಳದೆ ಸಮಯಕ್ಕೆ ಬಿಟ್ಟುಬಿಡಿ. ಒಂದಲ್ಲ ಒಂದು ದಿನ ಆ ಸಮಯವೇ ನಿಮ್ಮನ್ನು ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಮಾಡುತ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಎಷ್ಟು ಕರೆದರೂ ಬರದ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ವತಃ ನಾವೇ ಏಕೆ ನಂಬುವುದಿಲ್ಲ? ನಂಬಿ ನಡೆದರೆ ಜೀವನದಲ್ಲಿ ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ. ನಂಬಿ ಕೆಟ್ಟವರಿಲ್ಲ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ. ನಿಮ್ಮ ಯೋಗ್ಯತೆ ಬಗ್ಗೆ ಮಾತನಾಡಿದವರಿಗೆಲ್ಲ ಅವರ ಅರ್ಹತೆ ಬಗ್ಗೆ ಅರಿವಿರೋಲ್ಲ. ನಿಮ್ಮ ಯೋಗ್ಯತೆ ಬಗ್ಗೆ ಮಾತನಾಡಿದವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಾನು ಅಪ್ಲೋಡ್ ಮಾಡಿರೋ ಪ್ರತಿಯೊಂದು ವಿಡಿಯೋಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಇದೇ ರೀತಿ ಇನ್ನೂ ವಿಡಿಯೋಸನ್ನು ಚೆನ್ನಾಗಿ ನೋಡಿ, ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಶೇರ್ ಮಾಡಿ ಈ ವಿಡಿಯೋನ. ಒಳ್ಳೆಯ ನಡತೆಯಿಂದ ನಿಮಗೆ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ತಾಕತ್ತಿರುತ್ತದೆ. ವ್ಯಕ್ತಿಗೆ ಬೆಲೆ ಸಿಗುವುದಕ್ಕಿಂತ ಆತನ ವ್ಯಕ್ತಿತ್ವಕ್ಕೆ ಬೆಲೆ ಸಿಕ್ಕರೆ ಅವರಿಗೆ ಸಿಗುವ ಖುಷಿಯೇ ಬೇರೆ. ನೀರು ಇರುವ ಬಾವಿಯ ಹತ್ತಿರ, ದುಡ್ಡು ಇರುವ ಮನುಷ್ಯನ ಹತ್ತಿರ ಮಾತ್ರ ಜನ ಬರೋದು. ಆದರೂ ದುಡ್ಡು ಮಾಡುವ ಹಠ ಒಳ್ಳೆಯದು, ಆದರೆ ದುಡ್ಡು ಮಾಡಲೇಬೇಕು ಎಂದು ಹಠ ಸಾಧಿಸುವ ಚಟ ಮಹಾ ಕೆಟ್ಟದ್ದು. ನಾನು ಎಲ್ಲರನ್ನೂ ಪ್ರೀತಿಯಿಂದ ನಂಬುವುದನ್ನ ಅಷ್ಟೇ ಕಲಿತೆ, ಆದರೆ ಯಾರಿಗೂ ಮೋಸ ಮಾಡುವುದನ್ನ ಮಾತ್ರ ಕಲಿಯಲಿಲ್ಲ. ನನಗೆ ಮೋಸ ಮಾಡಲು ಬರುವುದಿಲ್ಲ ಅಂತಲ್ಲ, ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗೆ ಇದೆ. ಆ ನೋವನ್ನ ಬೇರೆಯವರಿಗೆ ಕೊಡಲು ನನಗೆ ಇಷ್ಟವಿಲ್ಲ. ಕೇವಲ ಸಾಮಾನ್ಯ ಜನರು ಮಾತ್ರ ಅಸಾಮಾನ್ಯ ಕೆಲಸ ಮಾಡಬಲ್ಲರು. ಅರಿಯದೆ ಧೈರ್ಯದಿಂದ ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಪ್ರತಿ ವ್ಯಕ್ತಿಯ ಬದುಕಿನ ಪಯಣವನ್ನೇ ಬದಲಾಯಿಸಿ ಬಿಡುತ್ತದೆ. ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು. ನೆನಪಿರಲಿ, ನಿನ್ನ ಬದುಕಿಗೆ ನೀನೇ ಬ್ರಹ್ಮ. ನೀ ಆಡಿಸಿದಂಗೆ ಆಡುತ್ತೆ ನಿನ್ನ ಬದುಕು. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರ ಇರಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತೆ, ಇಲ್ಲ ಮರೆಯಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ. ತಾನು ಮಾಡಿದ್ದೇ ಸರಿ ಎಂದು ಭಾವಿಸಿ ಮುನ್ನಡೆಯುವ ವ್ಯಕ್ತಿ ಸದಾ ತಪ್ಪುಗಳನ್ನು ಮಾಡುತ್ತಾನೆ. ತನ್ನಿಂದ ತಪ್ಪು ಘಟಿಸಬಾರದು ಎಂದು ಜಾಗ್ರತೆ ವಹಿಸಿ ಮುನ್ನಡೆಯುವ ವ್ಯಕ್ತಿ ಸರಿಯಾದ ಹಾದಿಯಲ್ಲೇ ಕ್ರಮಿಸುತ್ತಾನೆ. ನಿಮ್ಮ ತಪ್ಪಿಗೆ ಇತರರನ್ನು ದೂರುವ ತಪ್ಪು ಮಾಡದಿರಿ. ಬದಲಾಗಿ ಧೈರ್ಯವಾಗಿ ನಿಮ್ಮ ಹೊಣೆಗಾರಿಕೆಯನ್ನು ನೀವೇ ವಹಿಸಿಕೊಳ್ಳಿ. ತಪ್ಪನ್ನು ಒಪ್ಪಿಕೊಳ್ಳಿ. ಹೇಳಿ, ನಾನು ಅನುಭವಿಸುವ ಈ ಸಂಕಟಗಳಿಗೆ ನನ್ನ ದುಷ್ಕರಗಳೇ ಕಾರಣ, ಆದ್ದರಿಂದ ಈಗ ಅವನ್ನು ಸರಿಪಡಿಸಿಕೊಳ್ಳಬೇಕಾದವನು ನಾನೇ ಎಂದು.
ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ. ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ನಿಮ್ಮ ಜೀವನದಲ್ಲಿ ನಿಮಗೆ ಶ್ರೀಕೃಷ್ಣನಂತಹ ಒಬ್ಬ ಗೆಳೆಯ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮೋಸ ಹೋದೆ ಎಂದು ದುಃಖಿಸಬೇಡ. ಭಗವಂತನನ್ನು ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ಭಗವಂತ ಯಾರನ್ನಾದರೂ ಸೃಷ್ಟಿಸಿಯೇ ಸೃಷ್ಟಿಸಿರುತ್ತಾನೆ. ಸಮಯ ಸಂದರ್ಭ ನೋಡಿಕೊಂಡು ಸತ್ಯವಾಗಿ ಸರಿಯಾದ ಪಾಠ ಕಲಿಸುತ್ತಾನೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಅದೇ ರೀತಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಿಮ್ಮ ಗೆಳೆಯರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ತುಂಬಾ ಧನ್ಯವಾದಗಳು.